ಪೆಟ್ಟಿಗೆ ಅಂಗಡಿಯಲ್ಲಿ ಕಳ್ಳತನ, ಬಾಗಿಲು ಬೀಗ ಮುರಿದು ಕೃತ್ಯ. ಪೆಟ್ಟಿಗೆ ಅಂಗಡಿ ಬಾಗಿಲು ಬೀಗ ಮುರಿದಂತಹ ದುಷ್ಕರ್ಮಿಗಳು ಬೀಡಿ, ಸಿಗರೇಟ್, ಗುಟ್ಕಾ ಸೇರಿ ಚಿಲ್ಲರೆ ಕಾಸು ಬಿಡದೆ ಹೊತ್ತೊಯ್ದಂತಹ ಘಟನೆಯೊಂದು ಮಂಡ್ಯದ ಶ್ರೀರಂಗಪಟ್ಟಣ ಟೌನ್ ವ್ಯಾಪ್ತಿಯ ಗಂಜಾಂನಲ್ಲಿ ನಡೆದಿದೆ. ಮೈಸೂರು ಟು ಬೆಂಗಳೂರು ಹೆದ್ದಾರಿಯ ಸರ್ವಿಸ್ ರಸ್ತೆ ಬಳಿದಂತಹ ಜಯಮ್ಮ ಎಂಬುವರ ಕಬ್ಬಿಣದ ಪೆಟ್ಟಿಗೆ ಅಂಗಡಿಯ ಬಾಗಿಲನ್ನ ಹಾರೆಯಿಂದ ಮೀಟಿ ಬೀಗ ಕತ್ತರಿಸಿ ಕಳ್ಳತನ ಮಾಡಿದ್ದಾರೆ. ಘಟನೆಯಿಂದ ಬಡ ಮಹಿಳೆ ಜಯಮ್ಮ ಕಂಗಾಲಾಗಿದ್ದು, ಸ್ಥಳಕ್ಕೆ ಶ್ರೀರಂಗಪಟ್ಟಣ ಪೊಲೀಸರ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಏನ್ ಸಿಕ್ಕದಿ ಅವೇ ಮಾಡತ್ತಮ್ಮ ಹೊರಗಡೆ ಏನ್ ಕತೆ ರಾತ್ರಿ ಆಗಿರೋದು ಗೊತ್ತಿಲ್ಲ ನನ್ಗೆ. ಈಗ ಅಂಗಡಿ ಕತೆ ತೆಗಿ ಅಂತ ಬಂದ್ಮೇಲೆ ಅವಾಗ ಇನ್ನೂ ಬಂದೇ ಇಲ್ಲ. ನಮ್ಮ ಬಾವನ್ ಮಗ ಕೂತಿದ್ದ ಇಲ್ಲಿ, ಅವ್ನ ಹಿಂಗೆ ಬೀಗ ಮುರ್ಬಿಟ್ಟವ್ರೆ ಕಣವ ಅಂದ. ಬಂದ್ ನೋಡಿದ್ರೆ ಡೋರ್ಲಕ್ಕೆಲ್ಲ ಕಿತ್ತಾಕ್ಬಿಟ್ಟವ್ರೆ. ಒಳಕ್ಕೆ ಯಾರನ್ನೋ ನುಗ್ಗಿಸಿ ಎಲ್ಲ ಲೂಟಿ ಮಾಡವ್ರೆ. ಕೇಂದ್ರ ಕಟ್ಟಕ್ಕೆ ದುಡ್ಡು ಮಡಗಿದೆ ನಾನು. ಆ ದುಡ್ಡು ಇಲ್ಲ, ಸಿಗರೇಟು, ಬೀಡಿ ಏನಂದ್ರೆ ಏನಿಲ್ಲ, ಗುಟ್ಕಾ ಸಾಮಾನುಗಳು ಏನು ಬಿಟ್ಟಿಲ್ಲಪ್ಪ. ಯಾವಾಗ ಆಗಿರೋದು? ರಾತ್ರಿ 6:30 ಗಂಟೆಲಿ ಕದಾನ ಹಾಕಂದೆ ಹೋದೆ ನಾನು. ಆಮೇಲೆ ಬೆಳಕರೆ ಗಂಟ ಬರೋ ಗಂಟ ಹಿಂಗಾಗದೆ. ನಿಮ್ಮ ಹೆಸರು? ಜಯಮ್ಮ.